ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಿಲೀಪ್ ಗೌಡ. ಇವತ್ತಿನ ವಿಡಿಯೋ ಬಂದು ನನ್ನ ಮೆಹಂದಿ ಮತ್ತು ಸಂಗೀತ್ ಪ್ರೋಗ್ರಾಮ್ ವಿಡಿಯೋ ಆಗಿರುತ್ತೆ. ಆಲ್ಮೋಸ್ಟ್ ಇದೆಲ್ಲ ಆಗಿ 1.5 ಮಂತ್ ಆಗಿದೆ. ಬಟ್ ನಾನು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮೆಹಂದಿ ಮತ್ತು ಸಂಗೀತ್ ಪ್ರೋಗ್ರಾಮ್ ಆಗಿದ್ದು ಒಂದು ಪಾರ್ಟಿ ಹಾಲಲ್ಲಿ. ನಾವು ಬಂದು ಸಂಗೀತನ ಮಾರ್ನಿಂಗ್ ಟೈಮೇ ಇಟ್ಕೊಂಡಿದ್ವಿ, ಯಾಕಂದರೆ ನೆಕ್ಸ್ಟ್ ಡೇ ಹಳದಿ ಇತ್ತು. ಸೊ ಹೋಗಿ ನಾವು ಮಾರ್ನಿಂಗ್ಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಈವ್ನಿಂಗ್ ಪ್ರೋಗ್ರಾಮ್ ಮಾಡಿದರೆ ಅಂತ ಹೇಳಿ ನಾವು ಮಾರ್ನಿಂಗೇ ಇಟ್ಕೊಂಡಿದ್ವಿ. ನಾವು ಮಾರ್ನಿಂಗ್ 10:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೇಗನೆ ಬಂದಿದ್ದೀವಿ. ನಾನು, ಅಮ್ಮ, ನನ್ನ ಕಸಿನ್ ಹಾಗೆ ದೊಡ್ಡಮ್ಮ 4 ಜನ ಬೇಗ ಬಂದ್ವಿ. ಇಲ್ಲೇ ಬಂದು ರೆಡಿ ಆಗೋಣ ಅಂತ ಹೇಳಿ ಬಂದ್ವಿ. ನಾವು ಬರೋ ಅಷ್ಟರಲ್ಲೇ ಇವೆಂಟ್ ಅವ್ರು ಬಂದು ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು, ಬಟ್ ಇನ್ನೂ ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ನಾವು ಹೋಗಿ ರೆಡಿಯಾಗಿ ಬರೋಷ್ಟರಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳಿ ನಾವು ರೆಡಿ ಆಗೋದಕ್ಕೆ ಹೋದ್ವಿ. ಆಲ್ಮೋಸ್ಟ್ 50% ಕಂಪ್ಲೀಟ್ ಮಾಡಿದರು, ಇನ್ನು ಸ್ವಲ್ಪ ಇತ್ತು. ಅಷ್ಟರಲ್ಲಿ ನಾವೆಲ್ಲ ಹೋಗಿ ರೆಡಿಯಾಗಿ ಬಂದ್ವಿ. ಫೈನಲಿ ನಾವೆಲ್ಲ 10:30 ಅಷ್ಟರಲ್ಲೇ ರೆಡಿಯಾಗಿದ್ವಿ. ನಾನು, ಅಮ್ಮ, ನನ್ನ ದೊಡ್ಡಮ್ಮ ಹಾಗೆ ಕಸಿನ್ ಎಲ್ಲರೂ. ಸೊ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ, ಬಟ್ ಎಲ್ಲರೂ ಅವರು ರೆಡಿ ಆಗೋದ್ರಲ್ಲಿ ಬ್ಯುಸಿ ಆಗಿದ್ದರು. ನನ್ನ ಕಸಿನ್ ದೊಡ್ಡಮ್ಮ ವಿಡಿಯೋ ಮೇಕ್ ಓವರ್ ಎಲ್ಲ ನಾನೇ ಮಾಡಿಕೊಂಡೆ. ಆ್ಯಂಡ್ ಹೇರ್ ಸ್ಟೈಲ್ ನಾನು ಲೂಸ್ ಹೇರೇ ಬಿಟ್ಟಿದ್ದೆ, ಬಟ್ ಅದಾದಮೇಲೆ ನೆಕ್ಸ್ಟ್ ನಂಗೆ ಯಾಕೋ ಸೂಟ್ ಆಗ್ತಿಲ್ಲ ಅಂತ ಹೇಳಿ ಕರ್ಲ್ಸ್ನ ಮಾಡಿಕೊಂಡೆ. ನನ್ನ ಕಸಿನ್ ಪೋಸ್ ಕೊಡು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ಲು. ಸ್ಟೇಜ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಔಟ್ಸೈಡಿಂದ ವೀಡಿಯೋನ ಮಾಡೋದಕ್ಕೆ ಅಂತ ಬಂದೆ. ಸೊ ನನಗೊಂದೊಂದು ಡ್ರೀಮ್ ಇತ್ತು, ಸೈಡಲ್ಲಿ ಬೋರ್ಡ್ ಹಾಕಿಸ್ಬೇಕು ಅಂತ ಹೇಳಿ ಅದನ್ನು ಹಾಕ್ಸಿದ್ದೀನಿ. ರಿಲೇಟಿವ್ಸ್ ಎಲ್ಲರೂ ಪ್ರೋಗ್ರಾಮಿಗೆ ಬರ್ತಾನೆ ಇದ್ದರು. ಸೊ ಎಲ್ಲರೂ ಬಂದಮೇಲೆ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಫಸ್ಟ್ ಸಂಗೀತ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾವು ಪ್ರೋಗ್ರಾಮ್ನ 10:30ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಎಲ್ಲರೂ ಬಂದು ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 1:30 ಆಗೋಯಿತು. ಸರ್ಪ್ರೈಸಿಂಗ್ಲಿ ನಾನು ಸಂಗೀತ ಪ್ಲ್ಯಾನೇ ಮಾಡಿರಲಿಲ್ಲ, ಬಟ್ ನಮ್ಮಮ್ಮನೇ ಸಂಗೀತ ಬೇಕು ಅಂತ ಹೇಳಿ ಎಲ್ಲನೂ ಅವರೇ ಪ್ಲ್ಯಾನ್ ಮಾಡಿ ಸಂಗೀತನ ಎಕ್ಸಿಕ್ಯೂಟ್ ಮಾಡಿದ್ದು. ಬಟ್ ನಾನಿಲ್ಲಿ ಪೂರ್ತಿ ಸಾಂಗ್ ಹಾಕಿಲ್ಲ, ಯಾಕಂದರೆ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ಹಾಕಿಲ್ಲ. ಇದು ನಮ್ಮ ಪ್ರೋಗ್ರಾಮ್ನ ಎಂಟ್ರಿ ವಿಡಿಯೋ. ಇದಾದಮೇಲೆ ಎಲ್ಲ ಫ್ಯಾಮಿಲೀಸು ನಮ್ಮ ಜೊತೆ ಸೇರಿಕೊಂಡು ಡ್ಯಾನ್ಸ್ ಎಲ್ಲನೂ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ. ಇದಾದಮೇಲೆ ನಮ್ಮಿಬ್ಬರ ಕಪಲ್ ಡ್ಯಾನ್ಸ್ ಕೂಡ ಇದೆ, ಬಟ್ ಕಾಪಿರೈಟ್ ಆಗೋದ್ರಿಂದ ನಾನು ಅದ್ರ ಸಾಂಗ್ ಹಾಕಿ ವಿಡಿಯೋನ ಹಾಕೋಕ್ಕಾಗಲ್ಲ, ಬಟ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ನಮ್ಮ ಎಂಟ್ರಿ ಆದಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆ್ಯಡ್ ಆದರು. ಇಲ್ಲಿ ನಾವು ಡ್ಯಾನ್ಸ್ ಮಾಡಿರೋದು ಯಾವುದೂ ಕೂಡ ನಾವು ಪ್ರಾಕ್ಟೀಸೇ ಮಾಡಿಲ್ಲ. ಅಲ್ಲಿ ಜಸ್ಟ್ ನಮ್ಗೆ ಆ ಮೂಮೆಂಟಿಗೆ ಏನು ಬರುತ್ತೆ ಅದನ್ನೇ ಎಲ್ಲರೂ ಡ್ಯಾನ್ಸ್ ಮಾಡಿರೋದು.
ಸ್ಟಾರ್ಟಿಂಗ್ ಯಾರೂ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನೇ ಹೋಗಿ ಎಲ್ರೂ ಕರ್ಕೊಂಡು ಬರ್ತಾಯಿದ್ದೆ, ನಮ್ಮ ದೊಡ್ಡಮ್ಮ ಅತ್ತೆ ಎಲ್ಲರನ್ನೂ. ಸ್ಟಾರ್ಟಿಂಗ್ ಅಷ್ಟೇ, ಅದಾದಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಅವರವರೇ ಡ್ಯಾನ್ಸ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಾವೆಲ್ಲರೂ 30 ಮಿನಿಟ್ಸ್ ಟು 45 ಮಿನಿಟ್ಸ್ ಫುಲ್ಲು ಡ್ಯಾನ್ಸೇ ಮಾಡ್ತಾಯಿದ್ವಿ. ಇನ್ನು ನಾವು ಸ್ಟೇಜ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ, ಇಲ್ಲೇ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡ್ ಫಸ್ಟ್ ಎಲ್ಲ ಹೇಳ್ತಾಯಿದ್ರು, ಸಂಗೀತ ಪ್ರೋಗ್ರಾಮ್ ಮಾಡಿದ್ರೆ ನಾನು ಡ್ಯಾನ್ಸ್ ಮಾಡಲ್ಲ, ನಾನು ಸ್ಟೇಜ್ ಮೇಲೆ ಬರಲ್ಲ ಅಂತ ಹೇಳಿ. ಬಟ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅವರೇ ಬಂದು ಎಂಜಾಯ್ ಮಾಡ್ತಾಯಿದ್ರು. ನಾನು ಆಲ್ಮೋಸ್ಟ್ ಮೆಹಂದಿ ಆ್ಯಂಡ್ ಸಂಗೀತ ಪ್ರೋಗ್ರಾಮ್ನ ಮಾಡ್ತೀವಿ ಪಾರ್ಟಿ ಹಾಲಲ್ಲಿ ಅಂತ ಅಂದ ತಕ್ಷಣವೇ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿದ್ವಿ. ಅಂದರೆ ಇವ್ರು ಮಾಡಲ್ಲ ಅಂತ ಹೇಳ್ತಾಯಿದ್ರು. ಬಟ್ ನಾನು ಮಾಡ್ತಿರೋ ಬಿಡ್ತಿರೋ, ಬಟ್ ನಾನು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಅವ್ರು ಮಾಡಲ್ಲ ಅಂತ ಹೇಳಿ ಫೈನಲಿ ಕಪಲ್ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡಿದ್ರು. ಆಲ್ಮೋಸ್ಟ್ ಈ ಕಪಲ್ ಡ್ಯಾನ್ಸಿಗೆ ನಾವು 6 ಮಂತ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಅದೂ ಅಷ್ಟು ಹಿಂಸೆ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ದೆ ನಾನು. ಬಟ್ ಫೈನಲಿ ನನ್ನ ಡ್ರೀಮ್ ಥರನೇ ಡ್ಯಾನ್ಸ್ ಮಾಡಿದ್ವಿ. ಈ ವಿಡಿಯೋ ಎಡಿಟ್ ಮಾಡುವಾಗ ಮ್ಯೂಸಿಕ್ನ ನಾನು ಮ್ಯೂಟ್ ಮಾಡ್ತಾಯಿದ್ದೆ. ನನಗೆ ತುಂಬ ಬೇಜಾರಾಗ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ಮ್ಯೂಸಿಕ್ ಹಾಕ್ತಾಯಿಲ್ಲ. ನಮ್ಮದು ಕಪಲ್ ಡ್ಯಾನ್ಸ್ ಆದಮೇಲೆ ನಾವಿಬ್ಬರು ಸ್ಟೇಜ್ಗೆ ಎಂಟ್ರಿ ಕೊಟ್ವಿ. ಸೊ ಡ್ಯಾನ್ಸರ್ಸ್ ಅಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಎಂಟ್ರಿ ಎಲ್ಲ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ ಮೆಹಂದಿ. ಫಸ್ಟ್ ನನಗೆ ಡ್ರೀಮ್ ಇತ್ತು, ಇವ್ರ ಹತ್ರನೇ ನಾನು ಮೆಹಂದಿ ಹಾಕ್ಸ್ಕೋಬೇಕು ಅಂತ ಹೇಳಿ. ಫಸ್ಟ್ ಇವರೇ ನನ್ನ ಕೈಗೆ ಮೆಹಂದಿ ಹಾಕಿದ್ದು. ಅದಾದಮೇಲೆ ನಾನು ಮೆಹಂದಿನ ಸ್ಟಾರ್ಟ್ ಮಾಡಿಸಿದೆ. ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಬಿಟ್ಟು ಇನ್ನೂ ಇಬ್ಬರು ಯೂಟ್ಯೂಬರ್ಸ್ ಇರೋದ್ರಿಂದ ನನಗೆ ಯಾರ ಕ್ಯಾಮ್ರಾನ ನೋಡಬೇಕು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರು. ಅದಾದಮೇಲೆ ನನ್ನ ಕಸಿನ್ಸ್ ಬಂದು ನನಗೆ ಮೆಹಂದಿನ ಹಾಕೋದಕ್ಕೆ ಬಂದರು. ನಾನು ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ 2:30 ಮೇಲೆ. ಆಲ್ಮೋಸ್ಟ್ ನನಗೇ 2 to 4 hours ತೊಗೊಳ್ತು ಮೆಹಂದಿ ಕಂಪ್ಲೀಟಾಗಿ ಹಾಕೋದಕ್ಕೆ. ಅದಾದಮೇಲೆ ನಾನು ಮೆಹಂದಿ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಅವರು ಗೇಮ್ಸ್ ಎಲ್ಲ ಆಡ್ತಾಯಿದ್ರು ಫ್ಯಾಮಿಲಿ ಮೆಂಬರ್ಸು. ಬಟ್ ಅದನ್ನು ವೀಡಿಯೋ ಯಾರೂ ನಂಗೆ ಮಾಡಿಕೊಡ್ಲಿಲ್ಲ. ಆ್ಯಂಡ್ ನಂದು ಕೂಡ ಇಷ್ಟೇ ಕ್ಲಿಪ್ಪಿಂಗ್ಸ್ ಲಾಸ್ಟು. ಅದಾದಮೇಲೆ ಎಲ್ಲರೂ ಕೂಡ ಅವ್ರವ್ರ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಹೊರಟೋದ್ರು. ಆಲ್ಮೋಸ್ಟ್ ನಮ್ಮದೆಲ್ಲ ಮೆಹಂದಿ ಎಲ್ಲ ಮುಗಿದು ನಾವು ಮನೆಗೆ ಹೋಗೋಷ್ಟರಲ್ಲೇ 8:30 ಆಗೋಗ್ಬಿಟ್ಟಿತ್ತು. ಇದು ನನ್ನ ಮೆಹಂದಿ ಮತ್ತು ಸಂಗೀತ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಮುಂದೆ ನನ್ನ ವೆಡ್ಡಿಂಗ್ ಸೀರೀಸ್ ವೀಡಿಯೋಸ್ ಬರುತ್ತೆ. ಕೀಪ್ ವಾಚಿಂಗ್.